ഇനി നീ ഇവിടെ വഴിയെടുത്തോ നിന്റെ മൊബൈൽ തല്ലിപ്പിച്ച് നീ ഇവിടെ അടി മേടിച്ചു പറഞ്ഞു. It's myself, sir. I'm not recording you. I'm not recording you. Okay. Myself ഒന്നുമില്ല അവിടെ. No. It's not. ಕ್ಯಾಮರಾ ಓಫ್ ಇಡ. ಹೇಳ್ಕೋಬಾರ್ದು, ಬಟ್ ಏನು ಮಾಡೋಕ್ಕಾಗಲಿ ಹೇಳ್ಕೊಳ್ಳೇಬೇಕು. ಅದೇನು ನಡೀತು ಅನ್ನೋದನ್ನ ಈ ವಿಡಿಯೋದಾಗನ ನಾವು ಹಾಕಿರ್ತೀವಿ ಅಂತ. ಸೊ ಪೂರ್ತಿಯಾಗಿ ನೋಡ್ರಿ, ಅದು ಏನಿತ್ತು ಅಂತ ನಿಮ್ಗೆ ಗೊತ್ತಾಗ್ತೈತಿ. ಈಗ ಸಮಯ ರಾತ್ರಿ 10 ಗಂಟೆ. ತುಂಬ ಕತ್ತಲಿರೋ ಕಾರಣದಿಂದ ರಾತ್ರಿ ನಡೆಯೋದು ಭಾಳ ಕಷ್ಟ ಆಗಿತ್ತು. ಅದಕ್ಕೆ ಒಂದು ಚರ್ಚಲ್ಲಿ ಇರೋದಕ್ಕೆ ಜಾಗ ಕೇಳಿದರೆ ಅವರು ನಮ್ಮನ್ನು ಹೊಡೆಯೋದಕ್ಕೆ ಬಂದರು. ಆ್ಯಕ್ಚುಲಾಗಿ ನಮಗೊಂದು ಸ್ಥಳದಾಗ ಯಾರು ಇರಾಕ್ ಬರಲಿಲ್ವೋ, ಇವಾಗ ಅಟ್ ಪ್ರೆಸೆಂಟ್ ಅವರೇ ನಮ್ಮನ್ನು ಕರ್ಕೊಂಬಂದು ಒಂದು ಸೇಫ್ ಆದ ಜಾಗ ಹುಡುಕಿ ಅಲ್ಲಿ ಟೆಂಟ್ ಹಾಕಕ್ಕೆ ಜಾಗ ಬಿಟ್ಕೊಟ್ಟು ಉಣ್ಣಾಕ ಮತ್ತು ನೀರು ಕೂಡ ಎಲ್ಲ ಅವರೇ ಫ್ರೀ ಆಗಿ ಕೊಟ್ಟು ಸೊ ನಮಗೆ ನೀರಾಕ ಒಂದು ಸೇಫ್ಟಿ ಒದಗಿಸ್ಕೊಟ್ರೆ. ಸೊ ಅದಕ್ಕೆ ನಾವು ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀವಿ. ಬಟ್ ಬಿಫೋರ್ ಅವ್ರು ಏನು ಮಾಡಿದ್ರಲ್ಲ ಅದು ಮಾತ್ರ ನಮ್ಗೆ ಒಂಚೂರು ಇಷ್ಟ ಆಗಲಿಲ್ಲ. ಸೊ ನಿಜವಾಗ್ಲೂ ಟೈಮು ಎಷ್ಟಾಗಿತ್ತು, ಒಂದು 7:30-8 ಗಂಟೆ. ಆ್ಯಕ್ಚುಲಿ 7 ಗಂಟೆ ಇದ್ವಿ ನಾವು, 7:30 ಅವ್ರು ಬಂದರು. ಅಯ್ಯೋ, ನಾವು ಅಲ್ಲಿ ಟೆಂಟ್ ಹಾಕೋ ಉದ್ದೇಶ ಇರಲಿಲ್ಲ. ಲೈಕ್ ಅವ್ರು ಕೇಳ್ಬೇಕಂತ ನಾವು ಹೋಗಿದ್ದೆ. ನಾವು ಅವ್ರು ಇರಲಿಲ್ಲ ಅಲ್ಲಿ. ಹಂಗಾಗಿ ನಾವು ಏನು ಮಾಡಿದ್ವಿ, ಸೊ ಕುತ್ಕೊಂಡಿದ್ವಿ. ಅವ್ರು ಬರೋವರೆಗೂ ವೇಟ್ ಮಾಡಿದ್ವಿ. ನಾವು ಟೆಂಟ್ ಹಾಕಿರಲ್ಲ, ಅವ್ರು ಬಂದು ಸ್ವಲ್ಪ ಜಗಳ ಮಾಡಿದ್ರಲ್ಲ. ಸೊ ಅವಾಗ ನಾವು ಮೊಬೈಲ್ ತೆಗೆದು ವಿಡಿಯೋ ಮಾಡೋಕ್ಕಂತ ಹೋದ್ವಿ. ಸೊ ಅಲ್ಲಿ ಸ್ವಲ್ಪ ಕೆಲವೊಂದಿಷ್ಟು ಸೊ ಏನು ನಡೀತು ಅವ್ರ ನಡುವೆ ನಮ್ಮ ನಡುವೆ ಅಂತ ಕನ್ವರ್ಸೇಷನ್ ಕೆಲವೊಂದಿಷ್ಟು ರೆಕಾರ್ಡ್ಸ್ ಅದು, ಆ ರೆಕಾರ್ಡ್ಸ್ ಹಾಕಿರ್ತೀವಿ. ಮತ್ತು ಕೆಲವೊಂದಿಷ್ಟು ವಿಡಿಯೋಸ್ ಅದು, ಅದನ್ನು ಕೂಡ ಹಾಕಿರ್ತೀವಿ. ನೋಡ್ರಿ ಸರ್, ದುರ್ಗೇಶ್. ഇനി നീ ഇവിടെ വഴിയെടുത്തോ നിന്റെ മൊബൈൽ തല്ലിപ്പിച്ച് നീ ഇവിടെ അടി മേടിച്ചു പറഞ്ഞു. It's myself, sir. I'm not recording you. I'm not recording you. Okay. Myself ഒന്നുമില്ല അവിടെ. No. ഓഫ് ചെയ്യടാ. It's not. ക്യാമറ ഓഫ് ചെയ്യടാ. Why, sir? ಕ್ಯಾಮರಾ ಓಫ್ ചെയ്യടാ. ಸರಿ ಓಫ್ ചെയ്യടാ. ಇವತ್ತು ನಡೆದಿರುವಂತ ಘಟನೆ ಅದು ನಮ್ಮ ಭವಿಷ್ಯವನ್ನ ತುಂಬಾ ಗಟ್ಟಿಯಾಗಿಸುತ್ತೆ. No. ಏನಿಲ್ರಿ ಸರ್, ಇವಾಗ ಶಾರ್ಪ್ ಟೈಮ್ ಎಷ್ಟಾಗೈತೆ ಅಂದರೆ 9:26 ಆಗೈತಿ. ನಾವು ಇಲ್ಲಿ ಕೇರಳದಾಗ ಯಾವ 1000 ಎಕರೆ, ಸೊ ನಮ್ಮ ಕನ್ನಡ ಹೇಳ್ಬೇಕಂದ್ರೆ 1000 ಎಕರೆ ಅನ್ನೋ ಒಂದು ಊರೊಳಗೆ ನಾವು ಅದೀವಿ. ಕೆಲವೊಂದಿಷ್ಟು ಇನ್ಸಿಡೆಂಟ್ಗಳು ನಡೆದು ಅದು ಮನಸ್ಸಿನ ಮೇಲೆ ಭಾಳ ಪರಿಣಾಮ ಬೀರೋದು. ಸೊ ರೀಸನ್ ಇಷ್ಟೇ, ಯಾಕೆ ಟ್ರಾವೆಲಿಂಗ್ ಮಾಡ್ಬೇಕು, ಯಾಕೆ ಇದು ಮಾಡ್ಬೇಕಂತ. ಸೊ ದಿಸ್ ಕೈಂಡ್ ಆಫ್ ಪರ್ಸನ್ಸ್ ಇರ್ತಾರೆ ಈ ಜೀವನದಾಗ. ಯಾವ ಥರ ಪರ್ಸನ್ಸ್ ಬರ್ತಾರೆ ಅನ್ನೋದಕ್ಕೆ ಇದೊಂದು ನಿದರ್ಶನ. ಸೊ ಬಾಕಿದೆಲ್ಲ ನಮ್ಗೆ ಒಳ್ಳೆಯವರು ಹೇಳ್ತಾರೆ. ನಿಜವಾಗ್ಲೂ ತುಂಬ ಅಂದರೆ ತುಂಬ ಭಯಾನಕವಾಗಿತ್ತು. ಭಯಾನಕ ಅಂದರೆ ಅರ್ಥ ಮಾಡ್ಕೊಳ್ಳಿ, ಯಾವ ಲೆವೆಲ್ಗಿತ್ತು ಅಂತ ಅರ್ಥ ಮಾಡ್ಕೊಳ್ಳಿ. ಇವತ್ತಾಗಿರೋಂಥ ಘಟನೆ ಜೀವನದಾಗ ಯಾವತ್ತೂ ಮರೆಯೋಕ್ಕಾಗಲ್ಲ. ಹೇಳ್ಕೋಬಾರ್ದು, ಬಟ್ ಏನು ಮಾಡೋಕ್ಕಾಗಲಿ ಹೇಳ್ಕೊಳ್ಳೇಬೇಕು. ಆ ಕಡೆ ಅಲ್ಲಿ ನಮ್ಗೆ ಅಷ್ಟು ಪ್ರಾಬ್ಲಮ್ ಆಗತೈತಿ. ನಮ್ಮ ಮನೆಗೆ ಇವತ್ತು ಹಾಸ್ಪಿಟ್ಲ್ ಒಳಗೆ ಅಡ್ಮಿಟ್ ಆಗಿದ್ರು. ನಿಜವಾಗ್ಲೂ ಆ ಕಡೆ ಥಿಂಕ್ ಮಾಡ್ಬೇಕಾ ಈ ಕಡೆ ಥಿಂಕ್ ಮಾಡ್ಬೇಕಾ ಅಂತಂದ್ರೆ ನಿಜವಾಗ್ಲೂ ಗೊತ್ತಾಗಲ್ಲ. ಇವಾಗ ನೀವು ನೋಡ್ತಿರೋದು ನಾವು ಸ್ಟೇ ಆಗಬೇಕು ಅಂತ ನಿಂತ್ಕೊಂಡಿರೋ ಚರ್ಚ್. ಇರೋದಕ್ಕೆ ಜಾಗ ಕೇಳಿದ್ದಕ್ಕೆ ಮುರುಗದಂತೆ ನಮ್ಮ ಜೊತೆ ವರ್ತನೆ ಮಾಡಿದ್ರು. ಇದೇ ನಾ ಕೇರಳ ಅಂದರೆ. Why, sir? Why? Why, sir? It's a YouTube, sir. Oh, YouTube. ನೋಡಿ, ಯಾಕಂದ್ರೆ ಅದು ಇಂಪಾರ್ಟೆಂಟ್. ಜನಗಳ ಜೊತೆ ನೀವೆಲ್ಲರೂ ಟ್ರಾವೆಲ್ ಮಾಡ್ತಿದ್ದೀರಂದ್ರೆ ಈ ಥರದ ಕನ್ವರ್ಸೇಷನ್ಗಳು ಆಗ್ತಾ ಇರ್ತವೆ. ತುಂಬ ಇಂಪಾರ್ಟೆಂಟ್ ಅದು. ಎಸ್ಪೆಷಲಿ ಹೊರ ರಾಜ್ಯಗಳಿಗೆ ಹೋಗುವಂಥವ್ರು ಈ ವಿಡಿಯೋ ನೋಡಲೇಬೇಕು. ಯಾಕಂದ್ರೆ ಈ ಥರ ರೆಸ್ಪೆಕ್ಟ್ ನಾವು ಎಕ್ಸ್ಪೆಕ್ಟ್ ಮಾಡಿರಂಗಿಲ್ಲ. ಯಾಕಂದ್ರೆ ನಾವು ಮನೆ ಮತ ಬಿಟ್ಟು ಒಂದು ರಾಜ್ಯ ಬಿಟ್ಟು ಮತ್ತೊಂದು ರಾಜ್ಯಕ್ಕೆ ಹೋಗಿರ್ತೀವಿ ಅಂದ್ರೆ ಸೊ ಏನೋ ಒಂದು ಇದ್ರಾಗ ನಮ್ಮ ಜನನ ನಮ್ಮ ಭಾರತ ದೇಶ ಎಲ್ಲ ಅಂತ ಅಂದ್ಕೊಂಡು ಹೋಗಿರ್ತೀವಿ. ಸೊ ಅಲ್ಲಿ ಹೋದ್ಮೇಲೆ ರಿಯಾಲಿಟಿನೇ ಬೇರೆ ಇರ್ತೈತಿ. ಸೊ ಎಲ್ಲರೂ ಹಂಗೆ ಇರ್ತಾರೆ ಅಂತ ಹೇಳೋಕ್ಕಾಗಂಗಿಲ್ಲ. ಸೊ ಸಮ್ ಕೈಂಡ್ ಆಫ್ ಪರ್ಸನ್ಸ್ ಆ ಥರ ಇರ್ತಾರೆ. ಸೊ ಅಲ್ಲಿ ನಾವು ಹುಷಾರಾಗಿರ್ಬೇಕು. ಬರ್ತಾ ಇನ್ನೂ ಎಷ್ಟು ಎಕ್ಸ್ಪೀರಿಯನ್ಸ್ ಆಗ್ತಾವೆ ಗೊತ್ತಿಲ್ಲ. ನಾವು ಎದುರಿಸ್ತೀವಿ ಅದನ್ನು, ಅಷ್ಟು ಧೈರ್ಯ ನಮ್ಮ ಕಡೆ ಐತಿ, ಎದುರಿಸ್ತೀವಿ. ಬಟ್ ನಿಮ್ಮ ಸಪೋರ್ಟ್ ಬೇಕಷ್ಟೆ. ಸೊ ನಾವು ಇದನ್ನು ನಿಮ್ಗೆ ಏನಂತಾರಲ್ಲ, ಅದೇನಂತಾರಲ್ಲ, ಸಿಂಪತಿ. ನಾವು ಅದನ್ನು ಸಿಂಪತಿ ಗಿಡ್ಸ್ಕೊಳಕ್ಕಾಗಿರ್ಬೋದು, ಮತ್ತು ಮಿಡಲ್ ಕ್ಲಾಸ್ ಅಂತ ಹೇಳ್ಕೊಳಕ್ಕಾಗಿರ್ಬೋದು, ಬಡವ್ರ ಮಕ್ಕಳು ಅಂತ ಹೇಳ್ಕೊಳಕ್ಕಾಗಿರ್ಬೋದು. ಆ ಮಾತನ್ನು ಯಾವತ್ತೂ ಹೇಳಂಗಿಲ್ಲ. ಯಾಕೆ ಹೇಳಂಗಿಲ್ಲ ಅಂದ್ರೆ ಸೊ ಆಲ್ರೆಡಿ ಬಡವ್ರ ಮಕ್ಕಳು ಮಿಡಲ್ ಕ್ಲಾಸ್ ಅಂತಂದು ತುಂಬ ಜನ ಸಿಂಪತಿ ಗಿಡ್ಸ್ಕೊಂಡ್ಬಿಟ್ರೆ ಆ ಪದಕ್ಕೆ ಅರ್ಥನೇ ಇಲ್ಲಂಗಾಗೈತಿ. ಸೊ ಹಂಗಾಗಿ ನಾವು ಬಡವ್ರ ಮಕ್ಕಳಲ್ಲ, ನಮ್ಮ ಮಿಡಲ್ ಕ್ಲಾಸ್ ಹುಡುಗರು. ಸೊ ನಮ್ಮ ಇದ್ರ ಮ್ಯಾಗ ನಾವು ಏನೋ ಒಂದು ಗುರಿ ಇಟ್ಕೊಂಡು ಮಾಡತ್ತೀವಿ. ಸೊ ಇದಕ್ಕೆ ನಿಮ್ಮ ಬೆಂಬಲ ಬೇಕಷ್ಟೆ. ನಾವು ಹಾರ್ಡ್ ವರ್ಕ್ ಮಾಡ್ತೀವಿ, ನೀವು ಬೆಂಬಲ ಕೊಡ್ರಿ. ಇದು ಬಿಟ್ಟರೆ ನಾವು ನಿಮ್ಮ ಕಡೆ ಏನು ಎಕ್ಸ್ಪೆಕ್ಟ್ ಮಾಡಂಗಿಲ್ಲ. ಸೊ ಇವತ್ತಿನ ಡೇನ ಎಂಡ್ ಮಾಡ್ತಾ ಇದ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಗೈಸ್. ಜೈ ಕರ್ನಾಟಕ ಮತ್ತು ಜೈ ಕರ್ನಾಟಕ.